ಧರೆಯ ಮೇಲುಳ್ಳ ಅರುಹಿರಿಯರೆಲ್ಲರೂ ಮರುಳುಗೊಂಡೋಡಾಡುತ್ತಿದ್ದಾರೆ ನೋಡ. ಮಂಜಿನ ಮಡಕೆಯೊಳಗೆ ರಂಜನೆಯ ಭಂಡವ ತುಂಬಿ ಅಂಜದೆ ಪಾಕವ ಮಾಡಿಕೊಂಡು ಉಂಡು ಭಂಡವ ಮಾರುತಿರ್ಪರು ನೋಡ. ಸಂಜೀವನಿಯ ಬೇರೆ ಕಾಣದೆ ಮರಣಕ್ಕೊಳಗಾದರೂ ಗುಹೇಶ್ವರನನರಿಯದ ಭವಭಾರಕರೆಲ್ಲರೂ. ಅಲ್ಲಮಪ್ರಭುಗಳ ಈ ವಚನವು ಮನುಷ್ಯನ ಅಜ್ಞಾನ, ಅಹಂಕಾರ ಮತ್ತು ಲೌಕಿಕ ವ್ಯಾಮೋಹವನ್ನು ಅತ್ಯಂತ ಕಟುವಾದ ಮತ್ತು ಆಳವಾದ ರೂಪಕಗಳ ಮೂಲಕ ವಿವರಿಸುತ್ತದೆ. ಇದರ ಸಾರಾಂಶ ಮತ್ತು ಒಳಾರ್ಥ ಇಲ್ಲಿದೆ. ಧರೆಯ ಮೇಲುಳ್ಳ ಅರುಹಿರಿಯರೆಲ್ಲರೂ ಮರುಳುಗೊಂಡೋಡಾಡುತ್ತಿದ್ದಾರೆ ನೋಡ. ಇಲ್ಲಿ ಅರುಹಿರಿಯರು ಎಂದರೆ ಕೇವಲ ವಯಸ್ಸಿನಲ್ಲಿ ದೊಡ್ಡವರಲ್ಲ, ಬದಲಿಗೆ ತಾವು ಜ್ಞಾನಿಗಳು, ಪಂಡಿತರು ಎಂದು ಅಂದುಕೊಂಡವರು. ಇವರೆಲ್ಲರೂ ಸತ್ಯವನ್ನು ಅರಿಯದೆ ಲೌಕಿಕ ಸುಖ ಸಂಪತ್ತುಗಳ ಬೆನ್ನತ್ತಿ ಭ್ರಮೆಯಲ್ಲಿ ಓಡಾಡುತ್ತಿದ್ದಾರೆ. ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಮರುಳಾಗಿ ನಿಜವಾದ ಆತ್ಮಜ್ಞಾನವನ್ನು ಮರೆತಿದ್ದಾರೆ ಎಂಬುದು ಪ್ರಭುಗಳ ಮೊದಲ ಆಕ್ಷೇಪ. ಮಂಜಿನ ಮಡಕೆಯೊಳಗೆ ರಂಜನೆಯ ಭಂಡವ ತುಂಬಿ. ಇದು ಈ ವಚನದ ಅತ್ಯಂತ ಸುಂದರ ರೂಪಕ. ನಮ್ಮ ಈ ದೇಹವೇ ಮಂಜಿನ ಮಡಕೆ. ಮಂಜು ಹೇಗೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಕರಗಿ ಹೋಗುತ್ತದೆಯೋ ಹಾಗೆಯೇ ಈ ದೇಹವು ಅತ್ಯಂತ ಅಸ್ಥಿರ ಮತ್ತು ನಶ್ವರ. ಇಂತಹ ನಶ್ವರ ದೇಹದೊಳಗೆ ನಾವು ರಂಜನೆಯ ಭಂಡವನ್ನು, ಅಂದರೆ ಆಸೆ, ಆಮಿಷ, ಕಾಮ, ಕ್ರೋಧದಂತಹ ಲೌಕಿಕ ಸುಖಗಳನ್ನು ತುಂಬಿಕೊಂಡಿದ್ದೇವೆ. ಅಂದರೆ ಕ್ಷಣಿಕವಾದ ದೇಹದಲ್ಲಿ ಕ್ಷಣಿಕವಾದ ಸುಖವನ್ನು ಶಾಶ್ವತವೆಂದು ನಂಬಿ ಬದುಕುತ್ತಿದ್ದೇವೆ. ಅಂಜದೆ ಪಾಕವ ಮಾಡಿಕೊಂಡು ಉಂಡು ಭಂಡವ ಮಾರುತಿರ್ಪರು ನೋಡ. ಯಾವುದೇ ಭಯವಿಲ್ಲದೆ ಮನುಷ್ಯರು ಈ ಅಜ್ಞಾನದ ಸುಖವನ್ನೇ ಅನುಭವಿಸುತ್ತಾ, ಅಂದರೆ ಪಾಕ ಮಾಡಿಕೊಂಡು ಉಂಡು ಅದನ್ನೇ ಇತರರಿಗೂ ಹಂಚುತ್ತಾ ಅಥವಾ ಪ್ರದರ್ಶಿಸುತ್ತಾ ಅಹಂಕಾರದಿಂದ ಬೀಗುತ್ತಿದ್ದಾರೆ. ತಾವು ಮಾಡುತ್ತಿರುವುದು ತಪ್ಪು ಅಥವಾ ಇದು ಅಶಾಶ್ವತ ಎಂಬ ಅರಿವೇ ಅವರಿಗಿಲ್ಲ. ಸಂಜೀವನಿಯ ಬೇರೆ ಕಾಣದೆ ಮರಣಕ್ಕೊಳಗಾದರೂ. ಸಂಜೀವನಿ ಎಂದರೆ ಸಾವು ನೋವುಗಳಿಂದ ಮುಕ್ತಿ ನೀಡುವ ಆತ್ಮಜ್ಞಾನ ಅಥವಾ ಶಿವಪ್ರಜ್ಞೆ. ಲೌಕಿಕ ಸುಖದ ಭಂಡಾರದಲ್ಲಿ ಮುಳುಗಿದ ಜನರಿಗೆ ಈ ಆಧ್ಯಾತ್ಮಿಕ ಬೇರು, ಅಂದರೆ ಸಂಜೀವನಿ, ಕಾಣಿಸುತ್ತಿಲ್ಲ. ಅದರ ಪರಿಣಾಮವಾಗಿ ಅವರು ಜನನ ಮರಣದ ಚಕ್ರಕ್ಕೆ ಸಿಲುಕಿ ಮತ್ತೆ ಮತ್ತೆ ಹುಟ್ಟಿ ಸಾಯುತ್ತಿದ್ದಾರೆ. ಸಂಜೀವನಿಯಂತಹ ಜ್ಞಾನವಿದ್ದು ಅದನ್ನು ಬಳಸದೆ ಅಜ್ಞಾನದಿಂದ ಸಾವನ್ನಪ್ಪುತ್ತಿದ್ದಾರೆ. ಗುಹೇಶ್ವರನನರಿಯದ ಭವಭಾರಕರೆಲ್ಲರೂ. ಅಂತಿಮವಾಗಿ ಅಲ್ಲಮಪ್ರಭುಗಳು ಹೇಳುವುದೇನೆಂದರೆ, ಯಾರು ಪರಶಿವನನ್ನು, ಅಂದರೆ ಗುಹೇಶ್ವರನನ್ನು ಅಥವಾ ತನ್ನೊಳಗಿನ ದೈವತ್ವವನ್ನು ಅರಿಯುವುದಿಲ್ಲವೋ ಅವರು ಈ ಭೂಮಿಗೆ ಕೇವಲ ಭಾರ. ಅಂತಹವರು ಬದುಕಿದ್ದರೂ ಸತ್ತಂತೆ. ಅವರು ಸಂಸಾರದ ಭವಭಾರವನ್ನು ಹೊರುತ್ತಾ ವ್ಯರ್ಥವಾಗಿ ಕಾಲ ಕಳೆಯುತ್ತಿದ್ದಾರೆ. ಒಟ್ಟಾರೆ ತಾತ್ಪರ್ಯ, ಈ ವಚನವು ನಶ್ವರವಾದ ದೇಹ ಮತ್ತು ಲೌಕಿಕ ಸುಖದ ಬೆನ್ನತ್ತದೆ ಶಾಶ್ವತವಾದ ಆತ್ಮಜ್ಞಾನ ಅಥವಾ ಶಿವನನ್ನು ಅರಿಯಬೇಕು ಎಂದು ಬೋಧಿಸುತ್ತದೆ. ಮನುಷ್ಯ ತನ್ನ ಅಹಂಕಾರದ ಭಂಡವನ್ನು ಬಿಟ್ಟು ಸಂಜೀವನಿಯಂತಿರುವ ಅರಿವಿನ ಕಡೆಗೆ ಮುಖ ಮಾಡಬೇಕು ಎಂಬುದು ಇದರ ಆಶಯ.